ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದು ಏನು ಅಂದರೆ, ನಾವು ಸತತವಾಗಿ ಈ ಮನಿ ಸಬ್ಜೆಕ್ಟ್ನ ಕ್ಯಾಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಮಾಡಬೇಕು ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಅಭ್ಯಾಸ ಮಾಡ್ತೀವೋ ಅದೇ ಅದು ಯೂನಿವರ್ಸ್ಗೆ ಕನೆಕ್ಟ್ ಮಾಡಿಸುತ್ತೆ. ಅದು ಯಾವ ರೀತಿ ಅಂದರೆ, ಯಾಕಂದರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮನೆಯಲ್ಲಿ ಎರಡು ವ್ಯಕ್ತಿತ್ವಗಳಿರ್ತವೆ. ಅಂದರೆ ಒಬ್ಬರಲ್ಲಿರೋ ವ್ಯಕ್ತಿತ್ವ ನಮ್ಮ ಮನೆ ಮನುಷ್ಯನೇ ಆಗಿರಬಹುದು, ಸಂಬಂಧಿಕರೇ ಆಗಿರಬಹುದು, ಕುಟುಂಬದವರೇ ಆಗಿರಬಹುದು. ನಮಗೆ ಬರೋ ಥಾಟ್ಸ್ ಅವ್ರಿಗೆ ಬರೋದಿಲ್ಲ, ಭಿನ್ನವಾಗಿರ್ತಾರೆ ಅಲ್ವಾ. ಥಾಟ್ಸೇ ಇಲ್ಲಿ ಭಿನ್ನವಾಗಿರ್ತದೆ, ಏಕೀಭವಿಸೋದಿಲ್ಲ. ಅಂದರೆ ಒಬ್ರಿಗೊಬ್ರು ಹೊಂದ್ಕೊಳೋದಿಲ್ಲ. ಒಬ್ಬರು ಎಸ್ ಅಂತ ಇದ್ರೆ ಇನ್ನೊಬ್ರು ನೋ ಅಂತ ಇರ್ತಾರೆ. ಯಾಕಂದರೆ ಅವರವರ ಮೆಂಟಾಲಿಟಿ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ವ್ಯಕ್ತಿಗಳನ್ನ ತಗೊಂಡ್ರೇ ಭಿನ್ನಾಭಿಪ್ರಾಯಗಳಿರ್ತವೆ, ಒಂದೇ ಡಿಸಿಷನ್ ತಗೊಳೋದಿಲ್ಲ ಇಬ್ಬರು. ಅಂಥದ್ರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ಸೂ ಅದೇ ರೀತಿ ಇರ್ತದೆ. ಈಗ ಸತತ ನೀವು ಪ್ರಯತ್ನ ಮಾಡ್ತಾ ಇರ್ತೀರ, ಎಷ್ಟೋ ದಿನಗಳಿಂದ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನೀವು ಥಾಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರ, ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀರ. ನಾನು ಇದನ್ನು ಅಚೀವ್ ಮಾಡಬೇಕು, ಇದನ್ನು ಸಾಧಿಸಬೇಕು, ನಾನು ಇದೇ ಥರ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀರ. ಸೊ ಅದನ್ನು ನೀವು ಈ ಪಾಸಿಟಿವ್ ಥಾಟ್ನ ನೀವು ಬಿಡುಗಡೆ ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಕೇಳ್ತದೆ, ಹೇಗೆ ಮಾಡ್ತೀಯ ನೀನದು ಅಂದರೆ ಅಲ್ಲಿ ನೆಗೆಟಿವ್ ಥಾಟ್ ತಾನೇ. ಸೊ ಇದು ಕಮ್ಯುನಿಕೇಷನ್, ಎಲ್ಲಿ ಕಮ್ಯುನಿಕೇಷನ್ ನಮ್ಮಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದು. ಸೊ ಅದು ಸತತವಾಗಿ ನಮಗೆ ವ್ಯತಿರೇಕವಾಗಿ ನಡ್ಕೊತಾನೆ ಇರ್ತದೆ. ಎಲ್ಲಿವರೆಗೂ? ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋವರೆಗೂ. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ನ ಸಹ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋವರೆಗೂ ಅದು ನೆಗೆಟಿವ್ ಥಾಟ್ಸ್ನೇ ಕೇಳ್ತಾ ಇರುತ್ತೆ. ನೀನು ಎಸ್ ಐ ವಿಲ್ ಡೂ ಅಂದರೆ ಅದು ಹೇಗೆ ಅಂತ ಕೇಳ್ತದೆ ಮತ್ತೆ. ಸೊ ಈ ರೀತಿ ನಿಮಗೆ ಆಪೋಸಿಟಾಗಿ ಅದು ವ್ಯತಿರೇಕವಾಗಿ ಸತತವಾಗಿ ಆಲೋಚನೆಗಳನ್ನ, ನಮ್ಮ ಆಲೋಚನೆಗಳಿಗೆ ವಿಭಿನ್ನವಾಗಿ ಉತ್ತರವನ್ನು ಒಳಗೊಳಗೆ ಕ್ವಶನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಕ್ವಶನ್ ಮಾಡೋ ಕೆಲಸನೇ ಅದರದ್ದು. ಸೊ ಆ ಕ್ವಶನ್ ಯಾಕೆ ಮಾಡ್ತದೆ ಅಂದರೆ, ನಮ್ಮಲ್ಲಿರೋ ಒಂದು ಥಾಟ್ಸ್ ಏನಾಗಿರುತ್ತೆ, ಗಜಿಬಿಜಿ ಆಗಿರುತ್ತೆ, ಆಗುತ್ತೋ ಇಲ್ವೋ ಅಂತ. ಸೊ ಅದಕ್ಕೆ ನೀವು ರೂಢಿ ಮಾಡಿಸ್ಬೇಕು. ಏನಂತ ಪ್ರತಿದಿನ ಹೇಳ್ತಾ ಇರಬೇಕು, ಹಣಕ್ಕೆ ಸಂಬಂಧಪಟ್ಟಿರೋ, ಸಂಪತ್ತಿಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ನಾನು ಇದನ್ನು ಅಚೀವ್ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಅದನ್ನು ನಂಬಿಸ್ಬೇಕು. ಸೊ ಅದು ರಿಯಲೈಸ್ ಆಗುತ್ತೆ, ಯೂನಿವರ್ಸ್ಗೆ ಆ ಒಂದು ಮೆಸೇಜ್ನ ಬಿಡುಗಡೆ ಮಾಡುತ್ತೆ. ಯೂನಿವರ್ಸಿಂದ ಅದನ್ನು ಪಡೆಯೋದಕ್ಕೆ ಅದೂ ಅಷ್ಟೇ ಎಫರ್ಟ್ ಆಗುತ್ತೆ. ಹೌದು, ಇವ್ರು ಮಾಡ್ತಾ ಇರೋದು ನಿಜ, ಇವರಿಗೆ ಕೊಡಬೇಕು ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಫಿಕ್ಸ್ ಆಗುತ್ತೆ. ಹಾಗಾಗಿ ಪಾಸಿಟಿವ್ ಥಾಟ್ಸ್ನೇ ಇಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ. ಅದನ್ನು ಕಮ್ಯುನಿಕೇಟ್ ಮಾಡೋ ವಿಧಾನದಲ್ಲಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನಮಗೆ ನೆಗೆಟಿವ್ ಕ್ವಶನ್ಸ್ ಒಳಗಿಂದ ರೈಸ್ ಆಗ್ತಾ ಇರುತ್ತೆ, ಆದ್ರೂ ಅದನ್ನು ಕ್ರಮೇಣ ಪ್ರತಿದಿನ ನೀವು ಈ ಒಂದು ಮನಿ ಮೆಡಿಟೇಷನ್, ಮನಿ ಮಂತ್ರನ ಫಾಲೋ ಮಾಡ್ತಾ ಈ ಒಂದು ಟಿಪ್ಸ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದರೆ ಡೇ ಬೈ ಡೇ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಿಮ್ಮಲ್ಲಿ ನೀವು ಕಮ್ಯುನಿಕೇಷನ್ ಮಾಡ್ತಾ, ನೀವು ಎಸ್ ಅಂದರೆ ಅದು ಎಸ್ ಅನ್ನುತ್ತೆ, ನೋ ಅಂದರೆ ನೋ ಅನ್ನುತ್ತೆ. ಸೊ ಆಲ್ವೇಸ್ ಬಿ ಪಾಸಿಟಿವ್. ಓಕೆ, ಏನಂತ ನಾವು ಹಣವನ್ನು, ಸಂಪತ್ತನ್ನು ಪಡೆಯೋ ವಿಷಯದಲ್ಲಿ ನಮ್ಮ ಮೇಲೆ ನಮಗಿರೋ ಒಂದು ನಂಬಿಕೆಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ನನಗಿವತ್ತಿಷ್ಟು ಹಣ ಬರುತ್ತೆ ಅಂದರೆ ಅದರಲ್ಲಿ ಎರಡನೇ ಕ್ವಶನ್ ಇರಬಾರ್ದಲ್ಲಿ. ಆ ಕ್ವಶನ್ ಇರಬಾರ್ದು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಂಬಿಸ್ಬೇಕು. ಹೌದು 100% ಬರುತ್ತೆ, ಹೌದು 100% ಬರುತ್ತೆ, ಬಂದಿದೆ, ನಾನು ಯೂಸ್ ಮಾಡಿದ್ದೀನಿ, ನಾನು ಒಂದು ಖರ್ಚು ವೆಚ್ಚಗಳಿಗೆ ನಾನು ಯೂಸ್ ಮಾಡಿದ್ದೀನಿ, ಅದನ್ನು ನಂಬಿಸ್ಬಿಡು. ಆವಾಗ ಏನಾಗುತ್ತೆ, ಅದು ಪಾಸಿಟಿವ್ ಆಗಿ ನಂಬುತ್ತೆ. ಟಕ್ ಅಂತ ಯೂನಿವರ್ಸ್ಗೆ ಅದೇ ಮೆಸೇಜ್ ಕೊಡುತ್ತೆ. ಯೂನಿವರ್ಸು ನಿಮಗೆ ಸಿದ್ಧವಾಗಿ ಕೊಟ್ಬಿಡುತ್ತೆ. ಎಲ್ಲಿ ಚೇಂಜ್ ಆಗಬೇಕು, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್, ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಲ್ಲೇ ನಾವು ಎಡುತ್ತಾ ಇರ್ತೀವಿ, ಏನಂದ್ರೂ ಒಂದು ಸಾಧಿಸಬೇಕು ಅಂದರೆ. ಸೊ ಹಾಗಾಗಿ ಇದಕ್ಕೆ ಬೇಕಾಗಿರೋ ಇನ್ನೊಂದು ಎಕ್ಸಾಂಪಲ್ ಹೇಳಲೇಬೇಕು. ಯಾಕಂದರೆ ದೇವರು ಇದ್ದಾರಾ ಅನ್ನೋ ಒಂದು ಕ್ವಶನ್ ನಿಮ್ಮಲ್ಲಿ ಸ್ಟಾರ್ಟ್ ಮಾಡೋಣ. ಯಾಕಂದರೆ ದೇವರು ಇದ್ದಾರೆ ಅಂತ ಇದೆಲ್ಲ ಮಾಡ್ತಾ ಇರೋ ನಾವು ಈ ಪೂಜೆ ಪ್ರಕ್ರಿಯೆ ಆಗಿರ್ಬೋದು, ಅಭಿಷೇಕ, ಏನು ಹೇಳ್ತೀರಿ, ಒಂದು ಮಂತ್ರ ಜಪನೆ ಮಾಡೋದು, ಇದೆಲ್ಲನೂ ಒಂದು ಪ್ರಾಥಮಿಕ ದಶೆ ಅಷ್ಟೇ. ನೀವು ಸ್ವಲ್ಪ ಚೆನ್ನಾಗಿ ಅಚೀವ್ ಮಾಡಿರೋರ್ನಾಗಿರಬಹುದು, ಅಥವಾ ಒಂದು ಸ್ಟೆಪ್ ಇನ್ನೂ ಮುಂದುವರೆದಿರೋರನ್ನ ಗಮನಿಸಿ ನೋಡಿ. ಅವರೆಲ್ಲ ಈ ಪೂಜೆ, ಈ ವಿಧಾನಗಳಿಗೆಲ್ಲ
ಸ್ವಲ್ಪ ದೂರ ಇರ್ತಾರೆ. ಅಂದರೆ ಅದನ್ನು ದಾಟಿಬಿಟ್ಟಿರ್ತಾರೆ ಅವರು. ಸತತ ವರ್ಷಗಳ ಪ್ರಯತ್ನ ಪೂಜೆನಲ್ಲಿ ನಮಗೆ ತಿಳುವಳಿಕೆ ಆಗೋದೇನೆಂದರೆ ನಮ್ಮನ್ನು ನಾವು ಅರಿವು ಮಾಡ್ಕೊತೀವಿ. ನೀವು ದಿನಾ ದೇವ್ರನ್ನ ಬೇಡ್ಕೊತಾ ಇರ್ತೀರಾ, ದಿನಾ ಒಂದು ಮಂತ್ರವನ್ನು ಹೇಳ್ತಾ ಇರ್ತೀರಾ. ಆಮೇಲೆ ಅದು ಏನಾಗುತ್ತೆ, ನಿಮಗೆ ಅಭ್ಯಾಸ ಆಗೋಗುತ್ತೆ. ಆಮೇಲೆ ಎಲ್ಲಿಗೆ ನಿಮ್ಗೆ ಅದು ಒಂದು ಪ್ರಾಥಮಿಕ ದರ್ಶೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ನಿಮ್ಮನ್ನು ನೀವು ಅರಿವು ಮಾಡಿಕೊಂಡಾಗ, ಧ್ಯಾನ ಸ್ಟಾರ್ಟ್ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ. ಸೊ ಆವಾಗ ಏನಾಗುತ್ತೆ, ಇದೆಲ್ಲ ಒಂದು ಪ್ರಾಥಮಿಕ ಪ್ರಕ್ರಿಯೆ. ನಾವು ಬೇಡ್ಕೊತಾನೇ ಇರ್ತೀವಿ. ಇಲ್ಲಿ ರಿಕ್ವೆಸ್ಟ್ ಮಾಡೋದು ಬಿಡಬೇಕು, ಬಿಲೀವ್ ಮಾಡಬೇಕು. ಎಸ್, ನಾನು ಅಂದ್ಕೊಂಡಿದ್ದೀನಿ, ಇದು ನನಗೆ ಸಿಗುತ್ತೆ. ಯಾರನ್ನ ನಂಬಬೇಕು, ನಮ್ಮನ್ನ ನಾವು ನಂಬ್ತಾ ಇದ್ದೀವಿ, ನಮ್ಮ ಇನ್ನರ್ ಮೈಂಡ್ನ ಅದಕ್ಕೆ ಒಪ್ಪಿಸ್ತಾ ಇದ್ದೀವಿ. ಆಮೇಲೆ ಏನಾಗುತ್ತೆ, ನಂಬ್ತೀವಿ, ಪಡಿತೀವಿ, ಅದೇ ಆಗೋದು. ಇವಾಗ ಹೇಳಿ ದೇವರು ಎಲ್ಲಿರ್ತಾರೆ ಅಂದರೆ ನಮ್ಮಲ್ಲೇ ಇರ್ತಾರೆ, ನಾವೇ ದೇವರಾಗಿರ್ತೀವಿ. ಎಷ್ಟೋ ಒಂದು ಸಂದೇಶಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಆತ್ಮ ನಮ್ಮೊಳಗಿರುತ್ತೆ, ನಾವೇ ಪರಮಾತ್ಮರ ಆಗ್ಲಿಕ್ಕೆ ಅವಕಾಶ ಇದೆ. ಎಲ್ಲಿ? ಧ್ಯಾನದಿಂದ. ಅದಕ್ಕೆ ಹೇಳೋದು ಮೆಡಿಟೇಷನ್ ಮಾಡೋದು. ಆ ಮೆಡಿಟೇಷನ್ ಹೇಗೆ ಇರಬೇಕು? ಹಣಕ್ಕೆ, ಸಂಪತ್ತಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಇಲ್ಲಿ ಏನಂದರೆ, ನಮ್ಮನ್ನು ನಾವು ಅರಿವು ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಇನ್ನರ್ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಸುಮಾರು ಇರ್ತದೆ. ಬೇಡದೇ ಇರೋವು ಸುಮಾರು ಹೊರಗೆ ಬರ್ತಾ ಇರುತ್ತೆ. ಈಗ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಒಂದು ಕ್ವಶನ್ ರೈಸ್ ಮಾಡ್ಕೊಂಡಿರ್ತೀವಿ, ಇಷ್ಟು ಇವತ್ತು ಅಚೀವ್ ಮಾಡಬೇಕು ಅಂತ. ಒಳಗೆ ಅದಾಗುತ್ತಾ, ಹೇಗಾಗುತ್ತೆ, ಹೆಂಗಾಗುತ್ತೆ, ಏನು ಪ್ಲ್ಯಾನ್ ಮಾಡ್ಕೊಂಡಿದೆಯಾ, ಇಷ್ಟು ಕ್ವಶನ್ಸ್ ಹಿಂದಿಂದೇನೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಕ್ವಶನ್ ಮಾಡ್ತಾನೇ ಇರ್ತದೆ. ಅದನ್ನು ಸುಮ್ಮನೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಫಸ್ಟು ಅದನ್ನು ಸುಮ್ಮನೆ ಇರಿಸ್ಬೇಕು. ಅಂದರೆ ನಾವು ಥಾಟ್ಸ್ನ ಪಾಸಿಟಿವ್ ಆಗಿ ಸತತವಾಗಿ, ಎಸ್ ನನ್ನ ಕೈಲಾಗುತ್ತೆ. ಮೆಡಿಟೇಷನಲ್ಲಿನೂ ಅಷ್ಟೇ, ನಾವು ಅಚೀವ್ ಮಾಡಿದ್ದೀವಿ ಅಂತಲೇ ಬಿಲೀವ್ ಮಾಡಬೇಕು. ಅವಾಗ ಏನಾಗುತ್ತಂದರೆ ಆ ಹೊರಗೆ ನಮ್ಮಲ್ಲಿ ಇರೋ ಒಂದು ಥಾಟ್ಸ್ ಏನಿರುತ್ತೆ, ನೆಗೆಟಿವ್ ಥಾಟ್ಸ್ ಏನಿರುತ್ತೆ, ಬೇಡದೇ ಇರೋ ವಿಷಯಗಳು, ಬೇಡದೇ ಇರೋ ಒಂದು ವಸ್ತುಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಮ್ಮ ಫೋಕಸ್ ಎಲ್ಲ ನಮಗೇನು ಬೇಕು, ಹಣ, ಸಂಪತ್ತು, ಸಂತೋಷ, ಇದ್ರ ಕಡೆ ಫೋಕಸ್ ಮಾಡೋದು ಅಭ್ಯಾಸ ಆಗೋಗುತ್ತೆ. ಅದೇ ನಮ್ಮ ಇನ್ನರ್ ಮೈಂಡ್ಗೂ ಸಹ ಅಭ್ಯಾಸ ಆಗೋಗುತ್ತೆ. ಅದು ಯೂನಿವರ್ಸ್ಗೆ ಮೆಸೇಜ್ ತಲುಪಿಸುತ್ತೆ. ಹಾಗಾಗಿ ಅವಾಗ ನಾವು ಅನೇಕ ಮಾರ್ಗಗಳಿಂದ ಒಳ್ಳೆ ಎನರ್ಜಿನ ನಾವು ಸ್ವೀಕರಿಸ್ಲಿಕ್ಕೆ ನಾವು ರೆಡಿ ಇರ್ತೀವಿ. ನಾವೇ ಪಾಸಿಟಿವ್ ಆಗಿರೋವಾಗ ಪಾಸಿಟಿವ್ ಥಾಟ್ಸ್, ವೈಬ್ಸ್ ಏನಿರುತ್ತೆ ಅದು ನಮಗೆ ಸುತ್ತಲೂ ಕ್ರಿಯೇಟ್ ಆಗುತ್ತೆ. ಆವಾಗ ನಮಗೆ ಎಷ್ಟಿಲ್ಲದೇ ಇರೋ ಶಕ್ತಿ ನಮ್ಮಲ್ಲಿ, ನಾವು ಅದನ್ನು ಡೆವಲಪ್ ಮಾಡಿಕೊಂಡು ನಾವು ಏನು ಬೇಕೋ ಅದನ್ನು ಪಡಿತೀವಿ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದು ಬಿಟ್ಬಿಡಿ ಪ್ಲೀಸ್. ಯೂನಿವರ್ಸ್ ನನಗೆ ಎಷ್ಟು ಹಣ ಕೊಡು, ಅಷ್ಟು ಹಣ ಕೊಡು. ಇಲ್ಲಿ ರಿಕ್ವೆಸ್ಟ್ ಯಾರನ್ನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಮನಿ ಸಬ್ಜೆಕ್ಟ್ ವಿಷಯದಲ್ಲಿ ಯೂನಿವರ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಲೀವ್ ಮಾಡಬೇಕು, ಕೊಡುತ್ತೆ ಯೂನಿವರ್ಸ್. ನಾನು ಕೇಳಿದಷ್ಟು ಕೊಡ್ತಾ ಇದೆ, ನಾನು ಬಳಸ್ತಾ ಇದ್ದೀನಿ, ನನಗೆ ಬೇಕಾಗಿರೋ ಖರ್ಚು ವೆಚ್ಚಗಳಿಗೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಕೇಳಿದ್ರೆ ಇವಾಗೆ ಕೊಡುತ್ತೆ. ಅಂದರೆ ಏನಕ್ಕೆ ಕೇಳ್ತಾ ಇದ್ದೀರೋ ಅನ್ನೋದು ಕ್ಲಾರಿಟಿ ಇರಬೇಕು, ಕೊಡುತ್ತೆ ಅನ್ನೋದು ನಂಬಿಕೆ ಇರಬೇಕು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ವಿಧಾನ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಇಷ್ಟೇ ಯೂನಿವರ್ಸ್ಗೆ ನಾವು ಕೊಡಬೇಕಾಗಿರೋ ಸಂದೇಶ. ಯೂನಿವರ್ಸ್ಗೆ ಆ ಮೆಸೇಜ್ ಕ್ಲಿಯರಾಗಿ ತಲುಪೋದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕ್ಲಿಯರಾಗಿ ಅದಕ್ಕೆ ಪಾಸಿಟಿವ್ ಆಗಿ ಅದನ್ನು ನಂಬಿಸ್ಬಿಡ್ಬೇಕು. ಈಗ ಒಂದು ವ್ಯಕ್ತಿನ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಮನೆಯಲ್ಲಾಗಿರಬಹುದು, ನೀವೇನು ಹೇಳಿದ್ರು ಅವ್ರು ನಂಬ್ತಿದ್ದಾರೆ ಅಂದರೆ ನೀವು ಅವ್ರನ್ನ ನಂಬಿಸಿದ್ದೀರಾ ಅಂತ ಅರ್ಥ ಅಲ್ವಾ? ಸೊ ಹಾಗಾಗಿ ಸಬ್ಕಾನ್ಷಿಯಸ್ ಮೈಂಡ್ನ ಅಷ್ಟೇ ನೀವು ಪದೇ ಅದನ್ನು ನಂಬಿಸ್ತಾ ಇರಬೇಕು. ಪಾಸಿಟಿವ್ ಥಾಟ್ಸಲ್ಲಿ ಇಷ್ಟು ಹಣ ನನಗೆ ಬಂದಿದೆ ಅಂತ ವಿಜುವಲೈಸೇಷನ್ ಮಾಡಿಸಿ, ಅದನ್ನು ಊಹೆಗಳಲ್ಲಿ ಬಿಡ್ರಿ. ಅದರ ಥಾಟ್ಸ್ನ ಊಹೆಗಳಲ್ಲಿ ಬಿಡ್ರಿ. ಅದು ಊಹಿಸ್ಬೇಕು, ಎಸ್ ಬಂದಿದೆ, ಇವರು ಅದನ್ನು ಆನಂದ ಪಡ್ತಿದ್ದಾರೆ ಅಂತ. ಅದು ಆ ಮೆಸೇಜ್ ಯೂನಿವರ್ಸ್ಗೆ ಕೊಡುತ್ತೆ. ಆವಾಗ ಯೂನಿವರ್ಸ್ ಅಲ್ಲಿ ಇನ್ನೊಂದು ನೆಗೆಟಿವ್ ಥಾಟೇ ಇಲ್ಲದೆ, ಡೌಟ್ ಇಲ್ಲದೆ, ನಿಮ್ಮ ಒಂದು ಇಚ್ಛೆ ಏನಿದೆಯೋ ಅದು ಹಣ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ತದಾಸ್ತು ಅಂತ ಕೊಡುತ್ತೆ. ಎಸ್ಪೆಷಲಿ ಇದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇದೆ. ನೀವು ನೈಟ್ ಟೈಮ್ ಮಾಡೋಂಗಿದ್ರೆ 11 ಅಂದರೆ 11 PM 11 ಮಿನಿಟ್ಸ್ಗೆ ಮಾಡಿ. ಯಾವ ಕಡೆ? ಪಶ್ಚಿಮ ಕಡೆ ಡೈರೆಕ್ಟ್ ಮಾಡಿಕೊಂಡು ನೀವು ಪಶ್ಚಿಮ ಮುಖ ಪಶ್ಚಿಮಕ್ಕೆ ತಿರುಗಿಸ್ಕೊಂಡು ಮೆಡಿಟೇಷನ್ ಮಾಡಿ. ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಿ. ನೈಟ್ ಟೈಮ್ ಮಾಡೋಂಗಿದ್ರೆ. ಬೆಳಗ್ಗೆ ಹೊತ್ತು ಮಾಡೋಂಗಿದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅದಕ್ಕೆ ತಿರುಗಂತಾನೆ ಇರೋದಿಲ್ಲ. ನಿಮ್ಮ ಥಾಟ್ಸ್ನ ಬಿಡುಗಡೆ ಮಾಡೋದಿರಲಿ, ಮ್ಯಾನಿಫೆಸ್ಟೇಷನ್ ಮಾಡೋದು, ಅಫರ್ಮೇಷನ್, ಈ ಮನಿ ಮಂತ್ರ ಸೆಂಟೆನ್ಸ್ನ ನೀವು ಬರೆಯೋದಾಗಲಿ, ಕೈ ಮೇಲೆ ಗ್ರೀನ್ ಪೆನ್ ಯೂಸ್ ಮಾಡಿಬಿಟ್ಟು ಈ ಸ್ವಿಚ್ ವರ್ಡ್ಸು
ಗ್ರಾಬವಿ ನಂಬರ್ಸ್ನ ಪ್ರಾಕ್ಟೀಸ್ ಮಾಡೋದಾಗಲಿ, ಇಂಥ ಟೈಮಲ್ಲಿ ನೀವು ಪರ್ಟಿಕ್ಯುಲರ್ ಟೈಮ್ಸ್ನ ಚೂಸ್ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಗುಡ್ ವೈಬ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ನಮ್ಮ ಒಂದು ಥಾಟ್ಸು ಪ್ರೂವ್ ಆಗೋಗುತ್ತೆ. ನಾವು ಏನೇ ಬಯಸಿದ್ರೂ ಅದು ನಿಜ ಆಗುತ್ತೆ. ಜೊತೆಗೆ ಬಿಲೀವ್ನೆಸ್ ಅನ್ನೋದು ನಮ್ಮಲ್ಲಿ ನಾವು ಡೇ ಬೈ ಡೇ ಬೆಳೆಸ್ಕೊಂಡು ಹೋಗ್ತಾ ಇದ್ರೇ ಇವೆಲ್ಲ ಸಾಧ್ಯ. ಫಸ್ಟ್ ಆಫ್ ಆಲ್ ನಮ್ಮ ಇನ್ನರ್ ಮೈಂಡ್ನ, ಸಬ್ಕಾನ್ಷಿಯಸ್ ಮೈಂಡ್ನ ನೀವು ನಂಬಿಸ್ಬೇಕು. ಹೌದು, ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಎಸ್ ಅಂದರೆ ನೋ ಅನ್ನುತ್ತೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಎಸ್ ಅನ್ನೋವರೆಗೂ ನೀವು ಇಲ್ಲಿ ನಿಮ್ಮ ಪ್ರಾಕ್ಟೀಸ್ ಸದಾಕಾಲ ಇರಬೇಕು. ಯಾವ ರೀತಿ ಅಂದರೆ ಧ್ಯಾನ, ನಿಮ್ಮೊಳಗೆ ನಿಮ್ಮ ಅಂತರಾಳವನ್ನು ನಂಬಿಸೋದ್ರನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅದು ಎಲ್ಲಿ ಸಾಧ್ಯ ಅಂದರೆ ನಿಮಗೆ ನೀವೇ ಸಾಧ್ಯ ಮಾಡ್ಕೊಬೇಕಾಗ್ತದೆ. ಪ್ರತಿನಿತ್ಯ ಮನಿ ಮೆಡಿಟೇಷನ್ ಅನ್ನೋದು ಮಾಡಿ. ಹಣ ಸಂಪತ್ತು ಬಗ್ಗೆ ಯೋಚನೆ ಮಾಡ್ತಾ ಇರೋರೆಲ್ಲ ಮನಿ ಮೆಡಿಟೇಷನ್ ಕಂಪಲ್ಸರಿ ಮಾಡಬೇಕು. ಪರ್ ಡೇಗೆ 30 ಮಿನಿಟ್ಸ್ ಆದರೂ ಮಾಡಬೇಕು. ಇದು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು. ಮಾರ್ನಿಂಗ್ 15 ಮಿನಿಟ್ಸ್ ಮಾಡ್ಕೊಳ್ಳಿ, ನೈಟ್ ಮಲಗುವಾಗ 15 ಮಿನಿಟ್ಸ್ ಮಾಡ್ಕೊಳ್ಳಿ ಅಂತ. ಸೊ ಬೆಟರ್ 30 ಮಿನಿಟ್ಸ್ ನೀವು ಪರ್ ಡೇಗೆ ತಗೊಂಡು ಮನಿ ಮೆಡಿಟೇಷನ್ ಮಾಡಿದ್ರೇ ಸದಾಕಾಲ ಹಣದ ವಿಷಯಕ್ಕೆ ನೀವು ಅಂಟ್ಕೊಂಡಿದ್ರೇ ಹಣ ನಿಮ್ಗೆ ಅಂಟ್ಕೊಂಡಿರ್ತದೆ. ಓಕೆ, ಇದೇ ಇವತ್ತಿನ ಕಾನ್ಸೆಪ್ಟ್. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.